ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ತುಂಬ ಜನ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಇಂಟೀರಿಯರ್ಸ್ನ ಫೈನಲೈಸ್ ಮಾಡ್ಕೊಂಡಿರೋದಿಲ್ಲ. ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ ಫೌಂಡೇಶನ್ ಆಗಬೇಕಾದ್ರೇ ನೀವು ಇಂಟೀರಿಯರ್ಸ್ನ ಸ್ಟಾರ್ಟ್ ಮಾಡ್ಕೊಂಬಿಡಿ. ಅಟ್ಲೀಸ್ಟ್ ಇಂಟೀರಿಯರ್ ಡಿಸೈನ್ಸ್ ಇದ್ದಾಗ ಇನ್ನೇನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ಸುಮಾರು ಜನ ಏನು ಮಾಡ್ತಾರೆ, ನಮಗೆ ಲಾಸ್ಟ್ ಇಂಟೀರಿಯರ್ಸ್ ಡಿಸೈನ್ನ ಇಟ್ಕೊಂಡ್ಬಿಡ್ತಾರೆ. ಅಂದರೆ ಆಲ್ಮೋಸ್ಟ್ ಪಟ್ಟಿ ಆಗ್ತಿರುತ್ತೆ ಅಥವಾ ಮೋಲ್ಡ್ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಅವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಸುಮಾರು ಕೆಲಸಗಳು ನೀವು ಇಂಟೀರಿಯರ್ ಡಿಸೈನ್ ಮಾಡಿಸ್ಕೊಂಡಾಗ ಸಿವಿಲಲ್ಲೇ ಮಾಡೋದಿರುತ್ತೆ. ಆರಾಮ್ಸೆ ನೀವು ಸಿವಿಲಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು. ಬಟ್ ಏನಾಗುತ್ತೆ, ನಾವು ಲಾಸ್ಟಲ್ಲಿ ಇಟ್ಕೊಂಡಿರೋ ಕಾರಣ, ನಿಮ್ಮ ಹತ್ರ ಡಿಸೈನ್ ಇಲ್ದಿರೋ ಕಾರಣ, ಅದನ್ನು ಮತ್ತೆ ಇಂಟೀರಿಯರ್ಸಲ್ಲಿ ಮಾಡಿಸ್ಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಖರ್ಚಾಗುತ್ತೆ. ಇಲ್ಲಿ ನೀವು ಮನಿ ಸೇವ್ ಮಾಡ್ಬೋದು. ಎರಡನೇ ಪಾಯಿಂಟ್ ಏನಂದರೆ ನಿಮಗೆ ಟೈಲ್ಸ್ ಸೆಲೆಕ್ಷನ್ಸ್ ಮಾಡೋದ್ರಲ್ಲಿ, ಪೇಂಟ್ ಕಲರ್ ಸೆಲೆಕ್ಷನ್ಸ್ ಮಾಡೋದ್ರಲ್ಲಿ, ಓಕೆ, ಮನೆ ಥೀಮ್ ಯಾವ ರೀತಿ ಬರಬೇಕು, ಫೈನ್. ಇದು ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಇಂಟೀರಿಯರ್ ಡಿಸೈನ್. ನಿಮ್ಮ ಇಂಟೀರಿಯರ್ ಡಿಸೈನು ಪ್ಲಸ್ ನಿಮ್ಮ ಟೈಲ್ಸು ಮತ್ತು ಪೇಂಟ್ ಎಲ್ಲ ಮ್ಯಾಚ್ ಆಗ್ತಿರಬೇಕು. ದೆನ್ ಇನ್ನೊಂದು ಏನು ಮಿಸ್ಟೇಕ್ ಆಗುತ್ತೆ ಅಂದರೆ ಎಲೆಕ್ಟ್ರಿಕಲ್, ವೆರಿ ಇಂಪಾರ್ಟೆಂಟ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್. ನಿಮಗೆ ಫರ್ನಿಚರ್ ಪ್ಲೇಸ್ಮೆಂಟ್ಸ್ ಎಲ್ಲಿ ಬರಬೇಕು, ದೆನ್ ನಿಮ್ಮದು ಟಿ ವಿ ಕ್ಯಾಬಿನೆಟ್ ಎಲ್ಲಿ ಬರಬೇಕು, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲೆಲ್ಲಿ ಬರಬೇಕು ಅನ್ನೋದು ನಮಗೆ ಇಂಟೀರಿಯರ್ ಡಿಸೈನ್ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಎಲೆಕ್ಟ್ರಿಕಲ್ ಪಾಯಿಂಟ್ಸೇ ಬೇರೆ ಕಡೆ ಕೊಟ್ಟಿರ್ತಾರೆ, ವಾರ್ಡ್ರೋಬೇ ಬೇರೆ ಕಡೆ ಬಂದಿರುತ್ತೆ, ಬೆಳಕೆ ಬೇರೆ ಕಡೆ ಬೀಳುತ್ತೆ. ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ಫಸ್ಟ್ ನಾವೆಲ್ಲರೂ ಹೇಳಿದ್ರಂದರೆ ಇಂಟೀರಿಯರ್ ಡಿಸೈನ್ನ ಫ್ರೀಸ್ ಮಾಡ್ಕೊಳ್ಳಿ. ಅಪ್ ಟಿಲ್ ಗ್ರೌಂಡ್ ಫ್ಲೋರ್ ಬರೋದ್ರೊಳಗೆ ನಿಮ್ಮದು ಇಂಟೀರಿಯರ್ ಡಿಸೈನ್ ಫ್ರೀಸ್ ಆಗಿರಬೇಕು. ನಿಮಗೆ ಮನೆ ಒಳಗಡೆ ಏನಿರುತ್ತೆ ಅಂತ ಕ್ಲಾರಿಟಿನೂ ಸಿಕ್ಕಿರುತ್ತೆ. ಅಟ್ ದಿ ಸೇಮ್ ಟೈಮ್ ಸುಮಾರು ಕಾಸ್ಟು ಕೂಡ ಸೇವ್ ಆಗುತ್ತೆ. ಥ್ಯಾಂಕ್ ಯು.